ಮುಂದಿನ ಸುದ್ದಿಗೆ ಹೋಗೋಣ. ಅಮೆರಿಕದಲ್ಲಿ ಕ್ವಾಡ್ ವಿದೇಶಾಂಗ ಸಚಿವರುಗಳ ಸಭೆ ನಡೆಯಿತು. ಜೈಶಂಕರ್ ಅವರು ಹೋಗಿದ್ದಾರೆ. ಭಾರತ, ಅಮೆರಿಕ, ಜಪಾನ್ ಮತ್ತು ಆಸ್ಟ್ರೇಲಿಯಾ ದೇಶಗಳ ಸಭೆ ಇದು. ಈ ಸಭೆಯಲ್ಲಿ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯನ್ನು ಕ್ವಾಡ್ ಖಂಡಿಸಿದ ರೀತಿ, ಭಾರತದ ವಿದೇಶಾಂಗ ನೀತಿ ಹೆಂಗಿದೆ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಅನ್ನೋ ಹಂಗಿತ್ತು. ಭಾರತ, ಅಮೆರಿಕ, ಜಪಾನ್, ಆಸ್ಟ್ರೇಲಿಯಾ ದೇಶಗಳು. ಕ್ವಾಡ್ ಒಕ್ಕೂಟ ನಿಸ್ಸಂದೇಹವಾಗಿ ಉಗ್ರವಾದವನ್ನು ಖಂಡಿಸುತ್ತೆ. ಭಯೋತ್ಪಾದನೆ ನಿಗ್ರಹ ಸಹಕಾರದ ಬದ್ಧತೆ ಮುಂದುವರಿಯುತ್ತೆ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ ದಾಳಿಯನ್ನು ತೀವ್ರವಾಗಿ ಖಂಡಿಸ್ತೀವಿ. ದಾಳಿಯಲ್ಲಿ 25 ಭಾರತೀಯರು, ಒಬ್ಬ ನೇಪಾಳಿ ನಾಗರಿಕನ ಹತ್ಯೆಯಾಗಿದೆ. ಮೃತ ಕುಟುಂಬದವರಿಗೆ ಸಂತಾಪ ಸೂಚಿಸ್ತೇವೆ. ಈ ಕೃತ್ಯ ಎಸಗಿದವರನ್ನು ತಡ ಮಾಡದೆ ಕಟಕಟೆಯಲ್ಲಿ ನಿಲ್ಲಿಸಬೇಕು. ದಾಳಿಕೋರರು, ಸಂಘಟಕರು, ಹಣದ ನೆರವು ಕೊಟ್ಟವರಿಗೆ ಶಿಕ್ಷೆಯಾಗಬೇಕು. ಈ ವಿಷಯದಲ್ಲಿ ವಿಶ್ವಸಂಸ್ಥೆ ಸದಸ್ಯರಿಗೆ ಸಹಕರಿಸಲು ಮನವಿ ಮಾಡಿಕೊಳ್ತೀವಿ ಅನ್ನುವ ನಿರ್ಣಯವನ್ನು ಕ್ವಾಡ್ ಅಂಗೀಕರಿಸಿದೆ. ಶಾಂಘೈ ಶೃಂಗಸಭೆಗೆ ಹೋಗಿದ್ರು ನಮ್ಮ ರಕ್ಷಣಾ ಸಚಿವರು ರಾಜನಾಥ್ ಸಿಂಗ್ ಅವರು ಹೋಗಿದ್ರು. ಅಲ್ಲಿ ಬಲೂಚಿಸ್ತಾನ ಪ್ರತ್ಯೇಕತಾವಾದಿಗಳು ಪಾಕಿಸ್ತಾನದಲ್ಲಿ ನಡೆಸಿದ ದಾಳಿಯನ್ನು ಖಂಡಿಸಿ ಪಹಲ್ಗಾಮ್ ದಾಳಿಯ ಪ್ರಸ್ತಾಪವನ್ನೇ ಮಾಡಿರಲಿಲ್ಲ. ಅಂತಿಮ ಘೋಷಣಾ ಪತ್ರಕ್ಕೆ ಭಾರತ ಸಹಿ ಹಾಕಲಿಲ್ಲ ಭಾರತ. ಇಲ್ಲಿ 4 ದೇಶಗಳ ಮಧ್ಯದಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಅವ್ರು ಹೇಳ್ತಾರೆ ದಾಳಿ ಮಾಡಿದವರು ಮಾತ್ರ ಅಲ್ಲ, ಇದನ್ನು ಸಂಘಟಿಸಿದವರು ಮತ್ತು ದುಡ್ಡು ಕೊಟ್ಟವ್ರಿಗೂ ಶಿಕ್ಷೆ ಆಗಬೇಕು ಅಂತ. ಮುಂದಿನ ಸುದ್ದಿ ಕ್ವಿಕ್ಕಾಗಿ. ಪ್ರಧಾನಿ ನರೇಂದ್ರ ಮೋದಿಯವರು ಪ್ರಧಾನಿಯಾಗಿ 11 ವರ್ಷಗಳ ಅವಧಿಯಲ್ಲಿ ಮೊದಲನೇ ಸಲ ಇಷ್ಟು ಲಾಂಗ್ ಫಾರಿನ್ ಟ್ರಿಪ್ ಒಂದನ್ನು ಮಾಡ್ತಾ ಇದ್ದಾರೆ. 8 ದಿವಸ 5 ದೇಶಗಳ ಭೇಟಿ ಇವತ್ತು ಶುರುವಾಗಿದೆ. ಘಾನಾ, ಟ್ರಿನಿಡಾಡ್ ಟೊಬಾಗೋ, ಅರ್ಜೆಂಟೀನಾ, ಬ್ರೆಜಿಲ್, ನಮೀಬಿಯಾ ಇಷ್ಟು ದೇಶಗಳಿದ್ದಾವೆ. ಬ್ರೆಜಿಲ್ನ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಭಾಗಿಯಾಗೋದಕ್ಕೆ ಹೋಗ್ತಾ ಇದ್ದಾರೆ. ಇವತ್ತು ಹೋದವರು 9ನೇ ತಾರೀಕು ವಾಪಸ್ ಬರ್ತಾರೆ. 9ನೇ ತಾರೀಕು ವಾಪಸ್ಸು. ನಾಳೆ ಘಾನಾ ಅಧ್ಯಕ್ಷ ಜಾನ್ ಡ್ರಮಾನಿಯನ್ನು ಭೇಟಿ ಮಾಡ್ತಾರೆ. ಘಾನಾದ ಸಂಸತ್ತನ್ನು ಉದ್ದೇಶಿಸಿ ಮಾತಾಡ್ತಾರೆ. 57 ವರ್ಷಗಳ ನಂತರ ಭಾರತೀಯ ಪ್ರಧಾನಿಯೊಬ್ಬರು ಘಾನಾಕ್ಕೆ ಹೋಗ್ತಾ ಇರೋದು. 11 ವರ್ಷದ ಅತ್ಯಂತ ಸುದೀರ್ಘ ವಿದೇಶ ಪ್ರವಾಸ ಪ್ರಧಾನಮಂತ್ರಿಗಳದ್ದು. ಟ್ರಿನಿಡಾಡ್ ಟೊಬಾಗೋಗೆ ಭೇಟಿ ಕೊಡ್ತಾರೆ. ಅಧ್ಯಕ್ಷೆ ಕ್ರಿಸ್ಟಿನ್ ಕಾರ್ಲಾ ಕಂಗಲು ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಭೇಟಿಯಾಗ್ತಾರೆ. ಪ್ರವಾಸಿ ಭಾರತ್ ದಿವಸಕ್ಕೆ ಈ ದೇಶದ ಪ್ರಧಾನಮಂತ್ರಿಗಳು, ಅಧ್ಯಕ್ಷರು ಭಾರತಕ್ಕೆ ಬಂದಿದ್ದರು. ಅದಾದ ಮೇಲೆ ಅರ್ಜೆಂಟೀನಾ, 57 ವರ್ಷಗಳ ನಂತರ ಭಾರತದ ಪ್ರಧಾನಿಯೊಬ್ಬರು ಅರ್ಜೆಂಟೀನಾಗೆ ಹೋಗ್ತಾ ಇರೋದು. ಲ್ಯಾಟಿನ್ ಅಮೆರಿಕದಲ್ಲಿರುವಂಥ ಪ್ರಮುಖ ದೇಶ ಅರ್ಜೆಂಟೀನಾ. ಬ್ಯೂನಸ್ ಐರಿಸ್ನಲ್ಲಿ ಅಧ್ಯಕ್ಷ JVL ಮಿಲೆ ಜೊತೆಗೆ ಭೇಟಿ. 57 ವರ್ಷಗಳ ನಂತರ ಭಾರತ ಅರ್ಜೆಂಟೀನಾ ಮಧ್ಯದಲ್ಲಿ ಒಂದು ದ್ವಿಪಕ್ಷೀಯ ಮಾತುಕತೆ ಆಗುತ್ತೆ. ಕೃಷಿ, ವ್ಯಾಪಾರ, ತಂತ್ರಜ್ಞಾನ ಮತ್ತು ಖನಿಜಗಳ ವಿಷಯದಲ್ಲಿ ಪಾರ್ಟ್ನರ್ಶಿಪ್ನ ಚರ್ಚೆ ಆಗುತ್ತೆ. ಅಲ್ಲಿಂದ ಬ್ರೆಜಿಲ್ಗೆ ಹೋಗ್ತಾರೆ. ರಿಯೋ ಡಿ ಜನರೋದಲ್ಲಿ 17ನೇ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಭಾಗಿಯಾಗ್ತಾರೆ. ಬ್ರೆಜಿಲ್ ಅಧ್ಯಕ್ಷ ಲೂಲಾ ಸಿಲ್ವಾ ಜೊತೆಗೆ ಭೇಟಿ ಇದೆ. ಭಾರತದ ಉದಯೋನ್ಮುಖ ಆರ್ಥಿಕತೆಗೆ ಬ್ರಿಕ್ಸ್ ಒಂದು ವೇದಿಕೆ. ಅಲ್ಲಿಂದ ನಮೀಬಿಯಾ ಕೊನೆಯ ದೇಶ, 5ನೇ ದೇಶ ಮೋದಿ ಭೇಟಿ ಕೊಡ್ತಾ ಇರೋದು. ನೆಟುಂಬೋ ಮೋದಿ ಭೇಟಿ ಇದೆ. ನಮೀಬಿಯಾ ಸಂಸತ್ತನ್ನು ಉದ್ದೇಶಿಸಿ ಪ್ರಧಾನಮಂತ್ರಿಗಳು ಮಾತಾಡ್ತಾರೆ. ಇದಕ್ಕೆ ವಿಪಕ್ಷಗಳ ಟೀಕೆ. ಜಯರಾಮ್ ರಮೇಶ್ ಟ್ವೀಟ್ ಮಾಡಿದ್ದಾರೆ, ಪ್ರಧಾನಿ ಮೋದಿ 5 ದೇಶಗಳು 8 ದಿನ ವಿಹಾರಕ್ಕೆ ಹೊರಟಿದ್ದಾರೆ. ದೇಶವನ್ನು ಕೆರಳಿಸುತ್ತಿರುವ 4 ಸಮಸ್ಯೆಗಳಿಂದ ಓಡಿ ಹೋಗ್ತಾ ಇದ್ದಾರೆ. ಮಣಿಪುರ ರಾಜ್ಯದಲ್ಲಿ ಡಬಲ್ ಇಂಜಿನ್ ಹಳಿ ತಪ್ಪಿದ ನಂತರ ಜೀವನ ಸಂಪೂರ್ಣವಾಗಿ ನಾಶವಾದರೂ ಪ್ರಧಾನಿ ಅಲ್ಲಿಗೆ ಹೋಗಿಲ್ಲ. ಆಪರೇಷನ್ ಸಿಂಧೂರವನ್ನು ಪ್ರಧಾನಿ 2 ದಿನದಲ್ಲಿ ನಿಲ್ಲಿಸುವ ನಿರ್ಧಾರ ಮಾಡಿದ್ರು. ಯುದ್ಧ ನಿಲ್ಲಿಸಿದ್ದೇ ನಾನು ಅಂತ ಈಗಲೂ ಟ್ರಂಪ್ ಹೇಳ್ತಾ ಇದ್ದಾರೆ. 70 ದಿನಗಳಾದರೂ ಪಹಲ್ಗಾಮ್ ಉಗ್ರರಿಗೆ ಶಿಕ್ಷೆಯಾಗಿಲ್ಲ. ಇದು ಕಾಂಗ್ರೆಸ್ಸಿನ ಟೀಕೆ ನರೇಂದ್ರ ಮೋದಿಯವರ ವಿದೇಶ ಪ್ರವಾಸಕ್ಕೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.